ಫ್ರೆಂಡ್ಸ್, ನಿನ್ನೆ ಪ್ರೇಮ್ದಾಸ್ ಕ್ರೀಡಾಂಗಣ ಕೊಲಂಬೋ ಶ್ರೀಲಂಕಾ ದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ T20 ಪಂದ್ಯದಲ್ಲಿ ಪಾಕಿಸ್ತಾನ ಟಾಸ್ ಗೆದ್ದು ಮೊದಲು ಭಾರತಕ್ಕೆ ಬ್ಯಾಟಿಂಗ್ ನೀಡಿತ್ತು. ಮೊದಲೇ ಓವರಲ್ಲಿ ನಾಯಕ ಆಗಾ ಅವರು 1 ರನ್ ನೀಡಿ ನಮ್ಮ ಅಭಿಷೇಕ್ ಶರ್ಮಾ ಅವ್ರನ್ನ ವಿಕೆಟ್ ತಗೋತಾರೆ, ಡಕ್ಔಟು. ಅಭಿಷೇಕ್ ಶರ್ಮಾ ಅವರು ಕಳೆದ 6 ಪಂದ್ಯಗಳಲ್ಲಿ 4 ಡಕ್ಔಟು. ಅದು ನಿನ್ನೆ ಫಸ್ಟ್ ಬಾಲ್ ಆಗಿಲ್ಲ, 4ನೇ ಬಾಲ್ ಆಗಿದ್ದಾರೆ. ಅದು ಬಿಟ್ಟರೆ ಕಿಶನ್ ಅವರು ನಿನ್ನೆ ಕೇವಲ 27 ಬಾಲಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿರುದ್ಧ ಅತ್ಯಂತ ಕಡಿಮೆ ಬಾಲ್ನಲ್ಲಿ ಅರ್ಧಶತಕ ಗಳಿಸಿದ ಮೊದಲ ಆಟಗಾರರೆಂಬ ಕೀರ್ತಿಗೆ ಭಾಜನರಾಗಿ 40 ಬಾಲಲ್ಲಿ 77 ರನ್ನು. ಭಾರತದ ಸ್ಕೋರು 8 ಓವರ್ಗೆ 82 ಆದರೆ ಇವ್ರದ್ದು ಒಬ್ಬರದೇ 72 ರನ್ನು. ತಿಲಕ್ ವರ್ಮಾ 10 ರನ್ ಆಗಿರುತ್ತೆ. ಅದು ಬಿಟ್ಟರೆ ಅವರು 10 ಓವರು 3 ಸಿಕ್ಸ್ ಹೊಡಿತಾರೆ. ನಿನ್ನೆ ಒಂದು ವಿಶೇಷ ಏನಂದರೆ ಶೈನ್ ಅಫ್ರಿದಿ ಅವರು 2ನೇ ಓವರು 20ನೇ ಓವರು ಈ 2 ಓವರು ಸ್ಪೀಡ್ ಬಾಲಿಂಗು. ಪಾಕಿಸ್ತಾನದವರು ಮಿಕ್ಕಿದ 18 ಓವರೆಲ್ಲ ಸ್ಪಿನ್ ಪಿಚ್ ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳು ತಕ್ಕ ಮಟ್ಟಿಗೆ ಆಡಿದ್ದಾರೆ ಅಂತ ಹೇಳ್ಬೇಕಾಗುತ್ತದೆ. ಸೂರ್ಯಕುಮಾರ್ ಯಾದವ್ ಅವರು 32 ರನ್ ನೋಡ್ತಾರೆ. ದುಬೆ ಅವರು ಬಿರುಶಿನ 27 ರನ್ ತೆಗಿತಾರೆ. ರಿಂಕು ಅವರು ಕೊನೆಯ ಓವರಲ್ಲಿ 1 ಸಿಕ್ಸ್ 1 ಫೋರು ಅಜೇಯವಾಗಿ ಉಳಿತಾರೆ. 175 ರನ್ನು ಒಂದು ಸ್ಪರ್ಧಾತ್ಮಕ ಮೊತ್ತನೇ ಅಂತ ಹೇಳ್ಬೇಕಾಗುತ್ತೆ. ಈ ಪಂದ್ಯದಲ್ಲಿ ಈ ಪಿಚ್ಚಲ್ಲಿ 150 ಇದು ಒಂದು ಟಾರ್ಗೆಟಬಲ್ ಸ್ಕೋರ್ ಅಂತ ಹೇಳಬೇಕಾಗುತ್ತೆ. ಅಂತ ಅದರಲ್ಲಿ 25-30 ರನ್ ಎಕ್ಸ್ಟ್ರಾನೇ ಹೊಡೆದಿದ್ದಾರೆ ನಮ್ಮವರು. ಅದು ಬಿಟ್ಟರೆ ಪಾಕಿಸ್ತಾನದಲ್ಲಿ ಅಯ್ಯೂಬ್ ಅವರು 3 ವಿಕೆಟ್ ಹೋಗಿದ್ದಾರೆ. ಭಾರತದ ಬ್ಯಾಟ್ಸ್ಮನ್ಗಳನ್ನು ತಗೋತಾರೆ 24 ಓವರ್ 25 ರನ್ ನೀಡಿ. ಇನ್ನು ಪಾಕಿಸ್ತಾನದ ಬ್ಯಾಟಿಂಗ್ ಹೇಳಬೇಕಾದ್ರೆ ಟಾಪ್ 4 ಬ್ಯಾಟ್ಸ್ಮನ್ಗಳದ್ದು ಸ್ಕೋರ್ ಕಾರ್ಡ್ ನೋಡ್ರೆ ಫರಾನ್ದು 0, ಮತ್ತು ಫಸ್ಟ್ನೇದು ಆಗಾದು 4, ಅಜಮ್ದು 5, ಅಯ್ಯೂಬ್ದು 6. ಟೋಟಲ್ ಇವ್ರದ್ದು 4 ಜನ ಬ್ಯಾಟ್ಸ್ಮನ್ಗಳದ್ದು ಸ್ಕೋರ್ ಕಾರ್ಡ್ ಇದು. ಈ ಥರ ಇದ್ದಾಗ ಉಸ್ಮಾನ್ ಅವರು ವಿಕೆಟ್ ಕೀಪರ್ ಅವರು 43 ರನ್ ತೆಗಿತಾರೆ. ಯಾರೂ ಒಬ್ಬರು ಅರ್ಧಶತಕ ಹೊಡೆಯಲ್ಲ. 114 ಕಾಲೌಟ್ ಆಗ್ತಾರೆ. 61 ರನ್ಗಳ ವಿಜಯ ಸಾಧಿಸ್ತಾರೆ ಭಾರತ. ಒಟ್ಟಾರೆ T20ಯಲ್ಲಿ 8-1ರಿಂದ ವಿಶ್ವಕಪ್ನಲ್ಲಿ ಭಾರತ ಮುಂದಿದೆ. ಮತ್ತು ವಿಶ್ವಕಪ್ನಲ್ಲಿ 50 ಓವರಿನ ವಿಶ್ವಕಪ್ನಲ್ಲಿ 8-0ಯಿಂದ ಒಟ್ಟಾರೆ 16 ಬಾರಿ ವಿಶ್ವಕಪ್ನಲ್ಲಿ ಭಾರತ ಗೆದ್ದರೆ 1 ಬಾರಿ ಪಾಕಿಸ್ತಾನದವರು ಗೆದ್ದಿದ್ದಾರೆ. 21ರಲ್ಲಿ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ 10 ವಿಕೆಟ್ಗಳ ಜಯ ಸಾಧಿಸ್ತಾರೆ. ಆ ಸೋಲನ್ನು ನಾವು ಇವತ್ತು ಅರಿಯಿಸ್ಕೊಳ್ಳೋಕ್ಕಾಗಲ್ಲ. ಶಿವರಾತ್ರಿ ಹಬ್ಬದ ಒಂದು ಕೊಡುಗೆ ಅಂತ ಹೇಳಬೇಕು. ಭಾರತದ ಗೆಲುವು ಸಂಭ್ರಮದ ಆಚರಣೆ ಎಲ್ಲೇ ಮೀರಿ ನಾವು ಆಚರಿಸ್ತಾ ಇದ್ದೀವಿ. ಅಷ್ಟೊಂದು ಸಂತೋಷ ಆಗಿದೆ. ಇಶಾನ್ ಕಿಶನ್ ಅವರು ಪಂದ್ಯ ಪುರುಷ ಪ್ರಶಸ್ತಿ ಪಡೆದರೆ ಭಾರತದ ಪರವಾಗಿ 4 ಬಾಲರ್ಗಳು ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್, ವರುಣ್ ಅವರು ತಲಾ 2 ವಿಕೆಟು, ತಿಲಕ್ ವರ್ಮಾ 1 ವಿಕೆಟು, ರಿಂಕು ಸಿಂಗ್ 1 ವಿಕೆಟ್ ಪಡೆದರೆ ಈ ಥರ ಆಯಿತು. ನಮ್ಮ ಡಿ ಬಾಸ್ ದರ್ಶನ್ ಅವ್ರದ್ದು ಇವತ್ತು 49ನೇ ಹುಟ್ಟುಹಬ್ಬ ಆಚರಣೆ ಇರುವುದರಿಂದ ಅವರ ಎಲ್ಲ ಅಭಿಮಾನಿಗಳಿಗೆ ಒಂದು ಹಬ್ಬದ ವಾತಾವರಣ ಸಿಗಲಿ. ಆ ದೇವರು